ದುಂಡು ಮೆಟ್ಟಿರುವ ಭರತಖಂಡವನ್ನು ಪುರುಷನಿಗೆ ಹೋಲಿಸಿದರೆ ಸ್ತ್ರೀಯನ್ನು ಭರತಮಾತೆ ಎಂದು ಗೌರವಿಸುವ ಹಿಂದೂಸ್ತಾನಿ ನಾಡಿಗೆ ವೀರ ಯೋಧ ಮಾತೆಯರ ಮೃತ್ಯು ಕೀರ್ತಿ ಅಪಾರ. ಆ ವೀರ ವನಿತೆ ಚರಿತೆಯ ಭಾರತಾಂಬೆಯನ್ನು ಪೂಜಿಸುವ ನಾಡಿಗೆ ಮಾತೆ ಮೃತ್ಯು ಚರಿತೆಯನ್ನು ಸ್ಮರಿಸಲು ಈ ಸಣ್ಣ ಕಲ್ಪನೆ. ಇಷ್ಟೆಲ್ಲ ಕಲ್ತು ಏನ್ ಮಾಡ್ಬೇಕು ಸೆನ್ಸಾಯ್? ಇವ್ರನ್ನೆಲ್ಲ ಎದುರಿಸಕ್ ನಿಮ್ಗೆ ಯಾರಿಗೂ ಆಗಲ್ವಾ? ಆಗಲ್ಲ, ಯಾಕೆಂದ್ರೆ ಇವ್ರ ಕೈಲಿ ಆಗುತ್ತೆ ಅನ್ನೋದೇ ಆಗಲ್ಲ. ಅದು ಸರಿ, ಯಾರೋ ಯಾಕೆ ನಿಮ್ಮನ್ ಸದಾ ಕಾಯ್ಬೇಕು? ಈ ಸಮಾಜದಲ್ಲಿ ಹೆಣ್ಣಿಗೆ 10% ಬೇಕು 10% ಬೇಕು ಅಂತ ಹೋರಾಟ ಮಾಡ್ತೀರಾ, ಆದ್ರೆ ಇಂಥ ಕೆಟ್ಟ ಸಮಾಜಕ್ಕೆ ಯಾರೋ ಹೀರೋನೇ ಬರ್ಬೇಕು ಅಂತೀರಾ. ಇದು ಯಾವ ನ್ಯಾಯ ಅಂದ್ರಿ? ಝಾನ್ಸಿ ರಾಣಿ, ಲಕ್ಷ್ಮೀಬಾಯಿ, ಓಬವ್ವ, ಅಬ್ಬಕ್ಕ ಇವರೆಲ್ಲ ಹೀರೋಗೋಸ್ಕರ ಕಾಯ್ದವ್ರಲ್ಲ, ಕತ್ತಿ ಹಿಡ್ದು ರಕ್ತ ಹರಿಸಿ ಸಮರ ಪಾಠ ಸಾರ್ದವ್ರು. ಅವ್ರ ಕತೆ ಕೇಳಿ ಈ ಸಮಾಜನೂ ಅಷ್ಟೇ ಅಂತವ್ರು ಮತ್ತೆ ಹುಟ್ಲಿ, ನಮ್ ನಾಡಲ್ಲೇ ಹುಟ್ಲಿ, ಪಕ್ಕದ ಮನೇಲೇ ಹುಟ್ಲಿ ಅನ್ನೋ ಜನ ಕಣ್ರಿ. ಇನ್ನೊಂದ್ಸಾರಿ ಹೆಣ್ಮಕ್ಳನ್ನ ಈ ದೃಷ್ಟಿಲಿ ನೋಡಿದ್ರೆ ಲೈಫಲ್ಲೇ ಯಾವ ಹೆಣ್ಮಕ್ಳು ನಿಮ್ ಕಡೆ ನೋಡಬಾರ್ದು. ಈ ದೃಶ್ಯವನ್ನು ನೋಡಿ ಹೆಣ್ಣು ಭಾರತಾಂಬೆಯಂತೆ ಗೌರವಿಸಿ, ಆ ಗೌರವವೇ ನಿಮ್ಮನ್ನು ಪ್ರೀತಿಸುತ್ತದೆ.